ಮಿತ್ರರು ನೀವು ಕೇಳ್ತಾ ಇದ್ದೀರಾ, ತಾಲೂಕು ಶಾಸಕರು ಈ ಥರ ಕೇಳ್ತಾ ಇದ್ದಾರೆ, 2200 ಕೋಟಿ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಪ್ರಶ್ನೆ ಕೇಳಬೇಕು. ಅವ್ರು ನಿಮ್ಮನ್ನೂ ಕೂಡ ಹೊರಗಡೆ ಅವ್ರು ಅಂತ ಹೇಳ್ತಾರೋ ಏನೋ ನನಗೆ ಗೊತ್ತಿಲ್ಲ. ಏನೋ ನೀವು ಬೋರ್ಡ್ ತೋರಿಸ್ಕೊಂಡು ಹೋಗ್ಬೇಕು ಅವ್ರಿಗೆ. ನಾವು ತಾಲೂಕಲ್ಲಿರೋರು ನಿಮ್ಗೆ ಓಟ್ ಹಾಕಿದ್ದೀವಿ, ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ. ಬೇರೆ ಯಾರು ಮಾಲೂರು ತಾಲೂಕಲ್ಲಿ ಹೊರಗಡೆ ಅವರು ಯಾರನ್ನ ಬಂದು ಇಲ್ಲಿ ಸ್ಥಳೀಯವಾಗಿ ಬೇರೆ ತಾಲೂಕುಗಳಲ್ಲಿ ಬಂದು ಇಲ್ಲಿ ಜೀವನಕ್ಕೋ ಅಥವಾ ಇಲ್ಲಿ ಬಂದು ಯಾರು ಉಳ್ಕೊಂಡಿದ್ದೀರೋ ಬಾಡಿಗೆ ಮನೆಯಲ್ಲಿರೋಂಥವ್ರು, ಹೊರಗಡೆಯಿಂದ ಬಂದು ಇಲ್ಲಿ ಸೆಟ್ಲಾಗಿರೋರಿಗೆ ಯಾರಿಗೂ ಅಧಿಕಾರ ಇಲ್ಲ ಮಾತಾಡೋದಕ್ಕೆ ಅಂತ ನಂಜೇಗೌಡರಿಗೆ ಅಭಿಪ್ರಾಯ. ಯಾರಿಲ್ಲಿ ಹುಟ್ಟಿದೋಗಿಂದ ಇಲ್ಲೇ ಇದ್ದಾರೋ ಅಥವಾ ಅವ್ರಿಗೆ ಯಾರು ಓಟ್ ಹಾಕಿದಾರೋ 50,000 ಜನ ಅಂಥವ್ರು ಮಾತ್ರ ಮಾತಾಡಬೇಕು. ಇನ್ನು 1,40,000 ಜನ ಯಾರಿದ್ದಾರೆ ಹೊರಗಡೆಯಿಂದ ಬಂದಿರೋಂಥವ್ರು, ಬಾಡಿಗೆ ಮನೆಗಳಲ್ಲಿರೋಂಥವ್ರು ಏನೋ ಅಂಥವ್ರು ಯಾರು ಕೂಡ ಅವ್ರಿಗೆ ಯಾರು ಓಟ್ ಹಾಕಿಲ್ವಲ್ಲ ಅವ್ರು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅವ್ರ ಅಭಿಪ್ರಾಯ. ಹಾಗಾಗಿ ಇವತ್ತು 2200 ಕೋಟಿ ಅಂತ ಹೇಳ್ತಾರೆ, ಒಂದು ಕಡೆ 3400 ಕೋಟಿ ಅಂತಾರೆ. ಯಾವ್ದು ನಿಜನೋ ಯಾವ್ದು ಸುಳ್ಳು ನಮಗಂತೂ ಗೊತ್ತಿಲ್ಲ. ಯಾಕಂದರೆ ನಾವು ಮಾತಾಡಿದ್ರೆ ನಮ್ಗೆ ಉತ್ತರ ಕೊಡಲ್ಲ ಅವರು. ನಮ್ಗೆ ಉತ್ತರ ಕೊಡಲ್ಲ, ಆ ಉತ್ತರಕ್ಕೆ ನಿಮಗೆ ಮೀಡಿಯಾದವ್ರಿಗೆ ಮಾತ್ರ ವಿಚಾರನ ತಿಳಿಸೋಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನನಗೆ ಉತ್ತರ ಕೊಡಲ್ವಲ್ಲ, ನಮ್ಗೆ ಉತ್ತರ ಕೊಡೋ ಅವಶ್ಯಕತೆಯೂ ಇಲ್ಲ. ಅವರು ನಿಮಗೆ ಉತ್ತರ ಕೊಡಲಿ ಸಾಕು. ನೀವು ಉತ್ತರನ ಕೇಳಿ ಅವ್ರು ಏನು 2200 ಕೋಟಿ ತಂದು ಎಲ್ಲೆಲ್ಲ ಅಭಿವೃದ್ಧಿ ಆಗಿದೆಯೋ ಅದನ್ನೊಂದು ಪಟ್ಟಿ ಮಾಡಿ ನಿಮ್ಗೆ ಕೊಡಲಿ, ಅವಾಗ ಸ್ವಾಗತ ಮಾಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ. ಧನ್ಯವಾದಗಳು.